ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ಧನಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಈ 5 ರಾಶಿಯವರಿಗೆ ಭರ್ಜರಿ ಲಾಭ ಎಂದರೆ ತಪ್ಪಾಗಲಾರದು. ನಾಳೆ ಧನಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿದ್ದು, ಇದರಿಂದಾಗಿ 5 ರಾಶಿಯವರಿಗೆ ಪ್ರಯೋಜನಕಾರಿಯಾದ ಅಂಶಗಳು ಕಾಣಬರುತ್ತಿದೆ ಸ್ನೇಹಿತರೆ. ನಾಳೆ ಯಾವ 5 ರಾಶಿಯವರಿಗೆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದ್ದೀರಿ, ಆ ರಾಶಿದು ನಿಮ್ಮದು ಕೂಡ ಇದೆಯಾ, ಈ ರಾಶಿಯವರಿಗೆ ಸೋಮವಾರ ಹೇಗಿರುತ್ತೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾಳೆ ಚಂದ್ರ ಧನು ರಾಶಿ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ. ನಾಳೆ ಧನಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಸಂಯೋಜನೆಗಳು ರೂಪುಗೊಳ್ಳಲಿದ್ದು, ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತಿದೆ. ಈ 5 ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭಯೋಗದ ಪ್ರಯೋಜನವನ್ನು ಪಡೆದುಕೊಳ್ಳಲಿವೆ ಸ್ನೇಹಿತರೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಈ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ಜಾತಕದಲ್ಲಿ ಚಂದ್ರದೇವನ ಸ್ಥಾನವು ಇನ್ನಷ್ಟು ಬಲಗೊಳ್ಳುತ್ತಾ ಹೋಗ್ತದೆ ಮತ್ತು ಶಿವನ ಕೃಪೆಗೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ. ಜನವರಿಯ ಈ ತಿಂಗಳಲ್ಲಂದು ಈ ರಾಶಿಯವರಿಗೆ ಅದೃಷ್ಟವಲ್ಲಿದೆ ಎಂದು ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಇನ್ನು ಮೊದಲನೇ ರಾಶಿಗೆ ಬರೋದಾದರೆ ಮೇಷರಾಶಿಯಾಗಿರಲಿದೆ ಸ್ನೇಹಿತರೆ. ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಕೆಲಸ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಯಾಗಿರೋರು ಅಂತ ಹೇಳ್ಬೋದು. ಯಾವುದೇ ಕೆಲಸದ ವಿಚಾರದಲ್ಲೂ ಕೂಡ ನಿಮಗೆ ತಡವಿಲ್ಲದೆ ಮುಂದಕ್ಕೆ ಸಾಗ್ತವೆ ಸ್ನೇಹಿತರೆ. ಕೆಲಸದ ಸ್ಥಳದಲ್ಲಿ ನೀವು ಸಂತೋಷವನ್ನು ಹೊಂದುವಂತಹ ಕೆಲಸವನ್ನು ನೀವು ಪಡೆಯುತ್ತೀರಿ. ನಿಮಗೆ ಅಧಿಕಾರಿಗಳು ದೊಡ್ಡ ಜವಾಬ್ದಾರಿಯನ್ನು ನೀಡ್ತಾರೆ. ಇದರಿಂದ ನಿಮಗೆ ಆರ್ಥಿಕ ಲಾಭವೂ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಕೆಲಸದಲ್ಲಿ ಪ್ರಗತಿ ಮತ್ತು ಲಾಭ ದೊರಕುವ ಯೋಗ ನಿಮಗೆ ಕೂಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಮೇಷರಾಶಿಗೆ ಸೇರಿದ ಜನರು ಈ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನ ಪಡುತ್ತಿದ್ದರೆ ಅವರಿಗೆ ಇಂದು ನಿಮಗೆ ಯಶಸ್ಸು ಸಿಗಲಿದೆ. ಆ ಕೆಲಸದಿಂದ ಮುಕ್ತಿಯನ್ನು ಪಡೆದುಕೊಂಡು ಹೊಸ ಕೆಲಸವು ಕೂಡ ನಿಮಗೆ ಆದಷ್ಟು ಬೇಗ ಸಿಗಲಿದೆ. ಅದೇ ರೀತಿಯಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲು ನಿಮಗೆ ಅವಕಾಶ ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ. ಪ್ರತಿಯೊಬ್ಬರಿಂದ ನೀವು ಸಂತೋಷವನ್ನು ಕಾಣಲಿದ್ದೀರಿ ಸ್ನೇಹಿತರೆ. ನಿಮ್ಮ ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ದರೆ, ಅರ್ಧಕ್ಕೆ ನಿಂತಿದ್ರೆ ಈ ಅವಧಿಯಲ್ಲಿ ಅದು ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ಸಂಬಂಧಿಸಿದಂತಹ ಪ್ರಕರಣಗಳು ನಿಮಗೆ ಇಂದು ಯಶಸ್ಸನ್ನು ದೊರಕ್ತಾ ಹೋಗ್ತದೆ. ಹಳೆಯ ಹೂಡಿಕೆಗಳಿಂದ ನಿಮಗೆ ಇನ್ನಷ್ಟು ಲಾಭ ಬರುವ ಚಾನ್ಸ್ ಜಾಸ್ತಿ ಇದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ. ಯಾವುದೇ ತೊಂದರೆಯೂ ಕೂಡ ಬರಲಿಲ್ಲ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಅದಕ್ಕೆ ಪರಿಹಾರಗಳೇನು, ಆ ದಿನವನ್ನು ಶುಭವಾಗಿಡಲು ಪರಿಹಾರ ಏನು ಅಂತ ಕೇಳೋದಾದರೆ, ನೀವು ಗಣೇಶನಿಗೆ ಏಲಕ್ಕಿಯನ್ನು ಅರ್ಪಿಸಬೇಕಾಗಿರುತ್ತದೆ ಮತ್ತು ನೀವು ಶುಭ ಕಾರ್ಯಗಳಿಗೆ ಎಲ್ಲಿಗಾದರೂ ಹೋಗುತ್ತಿದ್ದರೆ ಹೋಗುವ ಮುಂಚೆ ಏಲಕ್ಕಿಯನ್ನು ತಿಂದು ಹೋಗೋದ್ರಿಂದ ನಿಮಗೆ ಇರುವಂತಹ ಅಶುಭಗಳೆಲ್ಲ ಪರಿಹಾರವಾಗಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಷಭ ರಾಶಿಯಾಗಿರಲಿದೆ ಸ್ನೇಹಿತರೆ. ವೃಷಭ ರಾಶಿಗೆ ಸೇರಿದ ಜನರು ನಾಳೆ ಆರೋಗ್ಯ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತಹ ಉತ್ತಮ ದಿನಗಳನ್ನು ನೀವು ಹೊಂದಿರ್ತೀರಿ. ನಿಮಗೆ ಮನೆಯ ಸದಸ್ಯರಿಂದ ಸಂತೋಷ ಮತ್ತು ಲಾಭ ದೊರಕ್ತಾ ಹೋಗ್ತದೆ. ನೀವು ಯಾವುದಾದರೂ ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡಬೇಕೆಂದು ಬಯಸ್ಕೊಂಡಿದ್ರೆ ನಾಳೆ ನಿಮಗೆ ಉತ್ತಮ ಅವಕಾಶ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಆಸ್ತಿಗೆ ಸಂಬಂಧಿಸಿದಂತೆ ನಿಮಗೆ ಉತ್ತಮವಾದ ದಿನ ಮತ್ತು ಉತ್ತಮವಾದ ಅವಕಾಶಗಳು ಕೂಡ ನೀವು ಪಡಿತಾ ಹೋಗ್ತೀರಿ. ಈ ದಿನ ನೀವು ಯಾವುದಾದರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಮೂಲಕ ಲಾಭವನ್ನು ಪಡೆಯಬಹುದಾಗಿದೆ. ಕೆಲಸ ಮತ್ತು ವ್ಯಾಪಾರದಲ್ಲಿ ನೀವು ಸಕ್ರಿಯರಾಗಿ ಇರುತ್ತೀರಿ. ನಿಮ್ಮ ಆಸೆ ನಾಳೆ ಈಡೇರುವುದರಿಂದ ನೀವು ಸಂತೋಷದಿಂದಿರುತ್ತೀರಿ ಸ್ನೇಹಿತರೆ. ನಾಳೆ ನೀವು ನಿಮ್ಮ ಸಲುವಾಗಿ ಬಜೆಟನ್ನು ನಿಯಂತ್ರಣದಲ್ಲಿಡುವ ಸಲುವಾಗಿ ಖರ್ಚುಗಳನ್ನು ನೀವು ಕಡಿಮೆ ಮಾಡ್ತಾ ಹೋಗ್ತೀರಿ. ಇನ್ನು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಜನರು ನಾಳೆ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಸರ್ಕಾರಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ. ದಾನ ಧರ್ಮಗಳನ್ನು ಮಾಡೋದರಿಂದ ನೀವು ಪುಣ್ಯವನ್ನು ಸಂಪಾದಿಸ್ತೀರಿ ಸ್ನೇಹಿತರೆ. ಇನ್ನು ಇದಕ್ಕೆ ಅಶುಭಗಳಿದ್ದರೆ ಈ ರಾಶಿಯವರಿಗೆ ಪರಿಹಾರ ಏನು ಅಂತ ಕೇಳೋದಾದರೆ, ನೀವು ನಾಳೆ ಹಸುವಿಗೆ ಸೇವೆಯನ್ನು ಸಲ್ಲಿಸಬೇಕಾಗಿರ್ತದೆ. ಹಸುವಿಗೆ ಮೇವು ಮತ್ತು ಬೆಲ್ಲವನ್ನು ನೀಡಬೇಕು. ಜೊತೆಗೆ ನಾಳೆ ಆಹಾರವನ್ನು ದಾನ ಮಾಡಿ ನಿಮ್ಮ ಶುಭ ಕಾರ್ಯಗಳಿಗೆ ಹೋಗುವ ವೇಳೆ ಬೆಲ್ಲವನ್ನು ತಿಂದು ಹೋಗೋದ್ರಿಂದ ಇರುವ ಅಶುಭಗಳಿಗೆಲ್ಲ ಪರಿಹಾರವನ್ನು ಕಂಡುಕೊಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕನ್ಯಾ ರಾಶಿಯಾಗಿರಲಿದೆ ಸ್ನೇಹಿತರೆ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಇಂದು
ಇಂದಿನ ದಿನ ಆತ್ಮವಿಶ್ವಾಸದಿಂದ ಕೂಡಿರಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ನೀವು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಂದಾಗಿ ನಾಳೆಯ ದಿನ ನಿಮಗೆ ಉತ್ತಮ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಾಳೆ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸ್ತವೆ ಸ್ನೇಹಿತರೆ. ಇದರಿಂದ ನಿಮಗೆ ಆರ್ಥಿಕ ಲಾಭವೂ ಹೆಚ್ಚಾಗ್ತಾ ಹೋಗ್ತದೆ. ನೀವು ಯಾವುದಾದರೂ ಹೊಸ ಕೆಲಸವನ್ನು ಮಾಡಬೇಕೆಂದರೆ ನಾಳೆ ಉತ್ತಮ ದಿನವಾಗಿರುವುದು ಸ್ನೇಹಿತರೆ. ಹಾಗೂ ನೀವು ಹೊಸ ಯೋಚನೆಗಳಲ್ಲಿ ಕೆಲಸ ಮಾಡುವುದರಿಂದ ಯಶಸ್ಸು ದೊರಕ್ತಾ ಹೋಗ್ತದೆ. ಮತ್ತು ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ತಮ್ಮ ಪಾಲುದಾರರಿಂದ ಸಂಪೂರ್ಣವಾದ ಬೆಂಬಲವನ್ನು ನೀವು ಪಡಿತೀರಿ ಸ್ನೇಹಿತರೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಾಳೆ ಪ್ರಭಾವ ನಿಮಗೆ ಇನ್ನಷ್ಟು ಪ್ರಭಾವವನ್ನು ಬೀರಲಿದೆ. ಮಕ್ಕಳು ಉತ್ತಮ ಕೆಲಸವನ್ನು ಮಾಡುವುದನ್ನು ನೋಡಿ ನಿಮಗೆ ಮನಸ್ಸು ಇನ್ನಷ್ಟು ಸಂತೋಷವಾಗ್ತದೆ ಸ್ನೇಹಿತರೆ. ಶಿಕ್ಷಣ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಾಳೆ ಉತ್ತಮವಾದ ಯಶಸ್ಸು ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ. ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಕಪ್ಪು ಎಳ್ಳನ್ನು ನೀರಿನೊಂದಿಗೆ ಬೆರೆಸಿ ಅರಳಿ ಮರಕ್ಕೆ ಅರ್ಪಿಸಬೇಕಾಗುತ್ತದೆ ಮತ್ತು ಅಗತ್ಯವಿರುವ ವ್ಯಕ್ತಿಗೆ ಆಹಾರವನ್ನು ನೀಡಬೇಕು. ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ನಿಮ್ಮ ತಂದೆ ತಾಯಿಗಳ ಪಾದಗಳನ್ನು ಮುಟ್ಟಿ ಅವರಿಂದ ಆಶೀರ್ವಾದವನ್ನು ಪಡೆಯುವುದು ನಿಮಗೆ ಒಳ್ಳೆಯದಾಗಿರ್ತದೆ ಸ್ನೇಹಿತರೆ. ಇದರಿಂದ ನಿಮಗೆ ಇರುವ ಎಲ್ಲ ಅಶುಭಗಳು ಪರಿಹಾರ ಸಿಗಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಗೆ ಬರೋದಾದರೆ ವೃಶ್ಚಿಕ ರಾಶಿಯಾಗಿರಲಿದೆ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ನಾಳೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ನಾಳೆ ನಿಮಗೆ ಶುಭವಾದ ದಿನವಾಗಿರಲಿದೆ. ನಾಳೆ ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರೋತ್ಸಾಹ ಮತ್ತು ಗೌರವ ದೊರೆತು ಹೋಗ್ತದೆ. ನಿಮ್ಮ ಆಸೆ ನಾಳೆ ಈಡೇರುವುದರಿಂದ ನೀವು ಸಂತೋಷದಿಂದ ಕೂಡಿರ್ತೀರಿ ಸ್ನೇಹಿತರೆ. ನೀವು ಲೋಹದ ಕೆಲಸವನ್ನು ಮಾಡುತ್ತಿದ್ರೆ ನಾಳೆ ನಿಮ್ಮ ಆದಾಯ ವೃದ್ಧಿಯಾಗಲಿದೆ. ನಾಳೆ ನಿಮಗೆ ವಿದೀಕ್ಷಾ ಕ್ಷೇತ್ರದಲ್ಲೂ ಕೂಡ ಲಾಭ ದೊರೆತು ಹೋಗ್ತದೆ. ಹೊಸ ವಾಹನವನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆ ನಿಮ್ಮ ಆಸೆ ಈಡೇರ್ತಾ ಹೋಗ್ತದೆ. ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ನಾಳೆ ಉತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಕೋರ್ಟ್ನಲ್ಲಿ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಉಳಿತಾಯ ಯೋಜನೆಗಳಿಂದ ನಿಮಗೆ ಉತ್ತಮವಾದ ಲಾಭ ದೊರಕುತ್ತದೆ. ಇದರಿಂದ ಧನಲಾಭವು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ನೀವು ಹನುಮಂತನನ್ನು ಪೂಜಿಸಬೇಕಾಗ್ತದೆ. ಹನುಮಂತನಿಗೆ ಲಡ್ಡುವನ್ನು ಅರ್ಪಿಸಿ ಆ ಪ್ರಸಾದವನ್ನು ಮಕ್ಕಳಿಗೆ ಕೊಡೋದ್ರಿಂದ ನಿಮಗೆ ಪರಿಹಾರ ಸಿಗಲಿದೆ. ನೀವು ದುರ್ಗಾದೇವಿಯ 32 ನಾಮ ಸ್ತೋತ್ರವನ್ನು ಪಠಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಮೀನರಾಶಿಯಾಗಿರಲಿದೆ ಸ್ನೇಹಿತರೆ. ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಕೆಲಸದಲ್ಲಿ ಲಾಭ ಮತ್ತು ಪ್ರಗತಿಯನ್ನು ನೀವು ಅಂತ ಹೋಗ್ತೀರಿ. ಕೆಲಸವನ್ನು ನೋಡ್ತಿರುವ ಜನರಿಗೆ ನಾಳೆ ಯಶಸ್ಸನ್ನು ಗಳಿಸುವ ಯೋಗ ಕೂಡ ನಿಮಗೆ ಇರಲಿದೆ ಸ್ನೇಹಿತರೆ. ಮೀನರಾಶಿಗೆ ಸೇರಿದ ಜನರಿಗೆ ವ್ಯಾಪಾರವನ್ನು ಮಾಡುವ ಜನರು ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ. ನೀವು ಯಾವುದಾದರೂ ಹೊಸ ಕೆಲಸ ಅಥವಾ ಹೊಸ ಯೋಜನೆಯನ್ನು ಶುರು ಮಾಡಬೇಕೆಂದುಕೊಂಡಿದ್ರೆ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ನಿಮಗೆ ವರಿಷ್ಠ ವ್ಯಕ್ತಿಗಳಿಂದ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ನೀವು ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡೀತಾ ಹೋಗ್ತೀರಿ. ಅದೇ ರೀತಿಯಲ್ಲಿ ಧನಲಾಭವೂ ಕೂಡ ಬರ್ತಾ ಹೋಗ್ತದೆ ಸ್ನೇಹಿತರೆ. ನಾಳೆ ನಿಮ್ಮ ಆಸೆಗಳು ಈಡೇರ್ತಾ ಹೋಗ್ತವೆ. ನೀವು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ರೆ ನಾಳೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ. ನಾಳೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ನೀವು ಶಿವನನ್ನು ಪೂಜಿಸಬೇಕಾಗುತ್ತದೆ. ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡುವುದು ಉತ್ತಮವಾಗಿರಲಿದೆ. ನೀವು ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ಹೋಗುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ಸೇವಿಸಿ ಹೋಗೋದ್ರಿಂದ ನಿಮಗೆ ಇರುವಂತಹ ಅಶುಭಗಳೆಲ್ಲ ಹೋಗಿ ಪರಿಹಾರ ಕೂಡ ಸಿಗಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ SPB ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವ್ರಿಗೂ ಕೂಡ ಅವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.